ಕಳೆದ ಒಂದು ವಾರದಿಂದ ತೀರ್ಥಹಳ್ಳಿಯಲ್ಲಿ ಕಾಣಿಸಿಕೊಂಡಿದ್ದ ಒಂಟಿ ಕಾಡಾನೆ ಇದೀಗ ಹುಲಿಕಲ್ ಬಾಳೆಬರೆ ಘಾಟಿಯಲ್ಲಿ ಪ್ರತ್ಯಕ್ಷವಾಗಿದೆ. ಮಂಗಳವಾರ ಸಂಜೆ ಕುಂದಾಪುರ ತಾಲೂಕಿನ ಹೊಸಂಗಡಿ ದಿಕ್ಕಿನಲ್ಲಿ ಸಂಚರಿಸುತ್ತಿರುವ ಆನೆಯ ವಿಡಿಯೋವನ್ನು ಮಾಸ್ತಿಕಟ್ಟೆ ಅರಣ್ಯ ಚೆಕ್ಪೋಸ್ಟ್ ಸಿಬ್ಬಂದಿ ಮತ್ತು ವಾಹನ ಸವಾರರು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಈ ಹಿನ್ನೆಲೆ ಸುತ್ತಮುತ್ತಲಿನ ಪ್ರದೇಶಗಳ ಶಾಲೆಗಳಿಗೆ ರಜೆ ಘೋಷಿಸಿದ್ದು, ಸಿದ್ದಾಪುರದಲ್ಲಿ ನಡೆಯುವ ಸಂತೆಯನ್ನ ರದ್ದು ಮಾಡಲಾಗಿದೆ. ಆ ಕಡೆ ಗಾರ್ ಬಂತ ಬರ್ರೆ ಅವ ಹಾರ್ನ ಹಾಕ್ತೇನೆ ಪುಣ್ಯಾತ್ಮ. ಹಾಸನಗಾಡಿನ ಆನೆ ಕಾರಿಡಾರ್ನಿಂದ ಬಂದ ಈ 12 ವರ್ಷದ ಗಂಡು ಆನೆ ಕೊಪ್ಪದ ಮೂಲಕ ಶಿವಮೊಗ್ಗ ಜಿಲ್ಲೆಗೆ ತೆರಳಿತ್ತು. ಕಾಲರ್ ಐಡಿ ಹೊಂದಿದ್ದ ಈ ಆನೆ ಡ್ಯಾಂನ ಮುಳುಗಡೆ ಪ್ರದೇಶದ ಹಿನ್ನೀರಿನ ಕಾಡು ಮಾರ್ಗಗಳಲ್ಲಿ ಸಾಗಿ ತೀರ್ಥಹಳ್ಳಿ ವ್ಯಾಪ್ತಿಗೆ ತಲುಪಿತ್ತು. ನಂತರ ನಗರ ವನ್ಯಜೀವಿ ವಿಭಾಗದ ಅರಣ್ಯದಲ್ಲಿ 3 ದಿನಗಳ ಕಾಲ ಸಂಚರಿಸಿತ್ತು. ಮಂಗಳವಾರ ಸಂಜೆ ಮಾಸ್ತಿಕಟ್ಟೆ ಚೆಕ್ ಪೋಸ್ಟ್ ದಾಟಿ ಹೊಸಂಗಡಿ ಕಡೆಗೆ ಹೊರಟಿತ್ತು. ಇದೀಗ ಒಂಟಿ ಕಾಡಾನೆ ಬಾಳೆಬರೆ ಶ್ರೀ ಚಂಡಿಕಾಂಬ ದೇವಸ್ಥಾನದ ಹತ್ತಿರದ ಹೆದ್ದಾರಿಯಲ್ಲಿ ಕಾಣಿಸಿಕೊಂಡಿದ್ದು, ಆನೆ ಸಾಗುವ ದೃಶ್ಯವನ್ನ ನೋಡಿದ ಜನರು ಭಯಭೀತರಾಗಿದ್ದಾರೆ. ಬಂತು ಕಣ, ವಾಪಸ್ ತಿರ್ಸ್ಕೊಳ್ಳಿ. ಓಯ್ ಮುಂದೆ ಹೋಗಿ. ಓಯ್ ಬರ್ರಿ ಯಜಮಾನ್ರೆ. ರವಿ ಬಾಯ್ ಕಡ. ಸ್ಪೀಡಾಗಿ ಓಡುತ್ತೆ ಬಾ. ಈಗ ನಾಯಿ ಓಡಿಸ್ಕೊಂಡು ಹೋಗಿ. ನಾವು ಒಳಗೆ ಒಂದು ಫಸ್ಟ್ ನಾವು ದಾಡ್ಕೊಂಡು ಬಂದು. ನೀ ಬರ್ಬೇಡ ಮರ್ಯ, ಹಚ್ಚಿ ಹೋಗ ಮರ್ಯ. ಹಾರು ಮಾಡ್ಬೇಡ, ಅದು ಬರುತ್ತೆ. ನೀ ಈ ಕಡೆನೇ ಓಡಿಸ್ತಿದ್ಯಲ್ಲ ಮತ್ತೆ ವಾಪಸ. ಹೋಗಲ್ಲ ಅವನಿಗೆ ಹೇಳ್ತಾರೆ ಬಂದು ಹೇಳ್ತಾ ಇದ್ದೀನಿ. ಹಾಸನಗಾಡಿನ ಆನೆ
ಕಾರಿಡಾರ್ನಿಂದ ಬಂದ ಈ 12 ವರ್ಷದ ಗಂಡು ಆನೆ ಕೊಪ್ಪದ ಮೂಲಕ ಶಿವಮೊಗ್ಗ ಜಿಲ್ಲೆಗೆ ತೆರಳಿತ್ತು. ಕಾಲರ್ ಐಡಿ ಹೊಂದಿದ್ದ ಈ ಆನೆ ಡ್ಯಾಂನ ಮುಳುಗಡೆ ಪ್ರದೇಶದ ಹಿನ್ನೀರಿನ ಕಾಡು ಮಾರ್ಗಗಳಲ್ಲಿ ಸಾಗಿ ತೀರ್ಥಹಳ್ಳಿ ವ್ಯಾಪ್ತಿಗೆ ತಲುಪಿತ್ತು. ನಂತರ ನಗರ ವನ್ಯಜೀವಿ ವಿಭಾಗದ ಅರಣ್ಯದಲ್ಲಿ 3 ದಿನಗಳ ಕಾಲ ಸಂಚರಿಸಿತ್ತು. ಮಂಗಳವಾರ ಸಂಜೆ ಮಾಸ್ತಿಕಟ್ಟೆ ಚೆಕ್ ಪೋಸ್ಟ್ ದಾಟಿ ಹೊಸಂಗಡಿ ಕಡೆಗೆ ಹೊರಟಿತ್ತು. ಇದೀಗ ಒಂಟಿಕಾಡಾನೆ ಬಾಳೆಬರೆ ಶ್ರೀ ಚಂಡಿಕಾಂಬಾ ದೇವಸ್ಥಾನದ ಹತ್ತಿರದ ಹೆದ್ದಾರಿಯಲ್ಲಿ ಕಾಣಿಸಿಕೊಂಡಿದ್ದು, ಆನೆ ಸಾಗುವ ದೃಶ್ಯವನ್ನ ನೋಡಿದ ಜನರು ಭಯಭೀತರಾಗಿದ್ದಾರೆ. ಬಂತು ಕಣ. ವಾಪಸ್ ತಿರ್ಸ್ಕೊಳ್ಳಿ. ಓಯ್ ಮುಂದೆ ಹೋಗಿ. ಓಯ್ ಬರ್ರಿ ಯಜಮಾನ್ರೆ. ರವಿ ಬಾಯ್ ಕಡೆ. ಸ್ಪೀಡಾಗಿ ಓಡುತ್ತೆ ಬಾ, ಈಗ ನಾಯಿ ಓಡಿಸ್ಕೊಂಡು ಹೋಗಿ. ನಾವು ಒಳಗೆ ಒಂದು ಸ್ವಲ್ಪ ಫಸ್ಟ್ ನಾವು ದಾಡ್ತೇವೆ ಅಂತ ಬಂದು. ನೀ ಬರ್ಬೇಡ ಮರ್ಯ, ಹಚ್ಚಿ ಹೋಗ ಮರ್ಯ. ಯಾರು ಮಾಡ್ಬೇಡ, ಅದು ಬರುತ್ತೆ. ಈ ಕಡೆನೇ ಓಡ್ತಿದ್ಯಲ್ಲ ಮತ್ತೆ ವಾಪಸ.